ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಗೌರಿ ಶಂಕರ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಂಕರ ಡ್ಯಾನ್ಸ್ ಮಾಸ್ಟರ್ ಬಟ್ಟೆ ಹಾಕೊಂಡು ಡೈಲಿ ಮೂವಿ ನೋಡೋಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ಕೋಳಿ ಮತ್ತೆ ಚುರುಮುರಿಗೆ ಹೇಳ್ತಾ ಇರ್ತಾನೆ, ಇಬ್ರು ಬರಬೇಡಿ, ಅವರಿಗೆ ಗೊತ್ತಾಗುತ್ತೆ. ನಿಮ್ ಬದಲು ಬೇರೆ ಯಾರಾದ್ರೂ ಇಬ್ರನ್ನ ಕಳಿಸಿ, ಅವರು ಏನು ಮಾತಾಡದೆ ಸೈಲೆಂಟ್ ಆಗಿರ್ಬೇಕು ಅಂತ ಅವ್ರು ಯಾರು ಇದ್ರೆ ನೋಡ್ರಲ್ಲ ಅಂದಾಗ, ಯಾಕಣ್ಣ ಈಗ ಹೇಳ್ತಾ ಇದೀಯ ಅಂದಾಗ, ಸುಮ್ನೆ ನಾನು ಹೇಳ್ದಷ್ಟು ಮಾಡ್ರಲ್ಲ ಅಂತ ಶಂಕರ ಹೇಳ್ತಾ ಇರ್ತಾನೆ. ಕೋಳಿ ಮತ್ತೆ ಚುರುಮುರಿ ಸರಿ ಆಯ್ತು ಬಿಡೋಣ, ಅರೇಂಜ್ ಮಾಡ್ಕೊಡ್ತೀವಿ, ನೀನು ಡೈಲಿ ಮೂವಿನ ನೋಡ್ದಾಗೂ ಆಗುತ್ತೆ, ಅದಕ್ಕೆ ಡ್ಯಾನ್ಸ್ ನ ಕಲಿಸ್ದಾಗೂ ಆಗುತ್ತೆ ಅಂತ ಕೋಳಿ ಚುರುಮುರಿ ಹೇಳ್ತಿರ್ಬೇಕಾದ್ರೆ ಶಂಕರ ಬೇಜಾರ್ ಮಾಡ್ಕೊಂಡು, ನನಗೆ ಡೈಲಿ ಮೂವಿ ನೋಡೋ ಆಸೆ ಅಂತೂ ಇದೆ, ಅದ್ರ ಜೊತೆಗೆ ಖುಷಿನೂ ಆಗ್ತಾ ಇದೆ, ಆದ್ರೆ ನಮ್ಮಿಬ್ರಿಗೂ ಮಧ್ಯೆ ಅಡ್ಡ ಇರೋದು ಡಿ.ಸಿ ಗೌರಿ ಮಾತ್ರ. ಡಿ.ಸಿ ಮೇಡಮ್ಗೆ ಡೌಟ್ ಬರ್ತಾ ಇದ್ರೆ ಅಷ್ಟೇ ಸಾಕು, ಅವಳು ನಾವು ನನ್ನ ಕಂಡಿಡಿದಿದ್ರೆ ನನಗೆ ಅಷ್ಟೇ ಸಾಕು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಣ್ಣ, ಡೋಂಟ್ ವರಿ, ನಾನಿದ್ದೀನಿ ಅಂತ ಕೋಳಿ ಹೇಳ್ತಾನೆ. ಆಗ ಚುರುಮುರಿ, ನೀನೇ ಒಂದ್ ದೊಡ್ಡ ವರಿ, ನೀನು ಡೋಂಟ್ ವರಿ ಅಂತ ಬೇರೆ ಹೇಳ್ತೀಯಾ ಅಂತ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಗಂಗನ್ ನೋಡಕ್ ಬಂದಿದ್ ಗಂಡಿನ ಕಡೆಯವರು ಮನೆಗ್ ಬರ್ತಾರೆ. ಆಗ ಶಂಕರ ಬನ್ನಿ ಬನ್ನಿ ಒಳಗಡೆ ಅಂತ ಅವ್ರನ್ನ ಕರೆದು ಒಳಗಡೆ ಕೂರಿಸ್ತಾನೆ. ಈ ಕಡೆ ಶಂಕರ ಕುಡಿಯಕ್ಕೆ ಏನಾದ್ರು ತಗೊಂಬರಕು ಅಂತ ಅವ್ರಿಗೆ ಹೇಳ್ತಿರ್ಬೇಕಾದ್ರೆ ಹುಡುಗನ್ ಮನೆಯವರು ಬೇಡ ಬೇಡ ಏನು ಬೇಡ ಅಂತಾರೆ. ನಮ್ಮ ಮನೆಗ್ ಬಂದಿರೋ ಅತಿಥಿಗಳು ನೀವು ಏನಾದ್ರು ಕುಡಿಲೇಬೇಕು ಅಂತ ಶಂಕರ ಹೇಳ್ತಾನೆ. ಕೋಳಿ ಮತ್ತೆ ಚುರುಮುರಿ ಜ್ಯೂಸ್ ತರಕ್ಕೆ ಅಂತ ಒಳಗಡೆ ಹೋಗ್ತಾರೆ. ಈಗ ಭೈರಾದೇವಿ ಬಂದ್ಬಿಟ್ಟು, ನಮಸ್ಕಾರ, ನೀವು ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು, ಎಂಗೇಜ್ಮೆಂಟ್ ಆಗೋದಕ್ಕಿಂತ ಮುಂಚೆನೆ ನೀವು ನಮ್ಮ ಮನೆಗ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಹೇಳಿದಾಗ, ನಮಗೂ ತುಂಬಾನೇ ಖುಷಿ ಇದೆ, ಆದ್ರೆ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೋಸ್ಕರ ಬಂದಿದೀವಿ ಅಂತ ಮದ್ವೆ ಹುಡುಗ ಹೇಳ್ತಾನೆ. ಜೊತೆಗೆ ಚುರುಮುರಿ ಜ್ಯೂಸ್ ತಗೊಂಡ್ಬಂದ್ಬಿಟ್ಟು, ಮೊದ್ಲು ನಿಮ್ ಹೊಟ್ಟೆನೆಲ್ಲ ತಣ್ಣಗ್ ಮಾಡ್ಕೊಳ್ಳಿ, ಇದನ್ ಕುಡೀರಿ ಅಂತ ಕೊಡ್ತಾನೆ. ಆಗ ಮದ್ವೆ ಹುಡುಗ, ನಾನು ಪರ್ಸನಲ್ ಆಗಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಅದೇನೇ ಇದ್ರು ಇಲ್ಲೇ ಮಾತಾಡಿ, ಇವರೆಲ್ಲ ನಮ್ಮವ್ರೆ ಅಂತ ಶಂಕರ ಹೇಳ್ತಾನೆ. ಆಗ ಮದ್ವೆ ಗಂಡು ಹೇಳ್ತಾನೆ, ಯಾರು ಅಂತ ಗೊತ್ತಿಲ್ಲ, ನನಗೆ ತುಂಬಾ ದಿನದಿಂದ ಕಾಲ್ ಮಾಡ್ತಾ ಇದಾರೆ, ಈ ಮದ್ವೆ ನೀನ್ ಕ್ಯಾನ್ಸಲ್ ಮಾಡ್ಕೊ ಅಂತ ಹೇಳ್ತಾ ಇದಾರೆ ಅಂದಾಗ ಶಂಕರ ಮಾತ್ ಕೇಳಿ ಶಾಕ್ ಆಗ್ತಾನೆ. ಆಗ ಭೈರಾದೇವಿ ಟೆನ್ಷನ್ ಇಂದ ಎದ್ ನಿಂತ್ಕೊಂಡು ಹುಡುಗನ್ ಮುಖನೇ ನೋಡ್ತಾ ಇರ್ತಾಳೆ. ಕಡೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಟ್ರಾನ್ಸ್ಫರ್ ತಗೊಳ್ಳೋಣ ಅಂತ ಎಷ್ಟು ಪ್ರಯತ್ನ ಪಟ್ರು ಆಗ್ತಾನೆ ಇಲ್ವಲ್ಲ, ಏನೇ ಆಗ್ಲಿ ಈ ಶಂಕರ್ನಿಂದ ನನಗೆ ಮುಕ್ತಿ ಸಿಗ್ಬೇಕು, ನಿಂದ ನಾನು ದೂರ ಹೋಗ್ಲೇಬೇಕು, ಅದಕ್ಕೋಸ್ಕರ ನಾನೇ ಆದ್ರೂ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೇನೆ ಗೌರಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಡೀ ಸ್ಟಾಫ್ ಎಲ್ಲ ಗೌರಿ ಹತ್ರ ಬರ್ತಾರೆ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಗೌರಿ ಒಳಗಡೆ ಕರೀತಾಳೆ. ಏನಿದು ಇಡೀ ಸ್ಟಾಫೇ ಬಂದ್ಬಿಟ್ಟಿದ್ದೀರಾ, ಏನ್ ವಿಷಯ? ನೋಡಿ ಮೇಡಮ್, ನಿಮ್ ಪರ್ಸನಲ್ ಪ್ರಾಬ್ಲಮ್ ಏನೇ ಇರ್ಬೋದು, ಅಂದ್ರೆ ನಮಗೆ ಸಾವಿರಾರು ಪ್ರಾಬ್ಲಮ್ ಇದೆ, ದಯವಿಟ್ಟು ನೀವು ಟ್ರಾನ್ಸ್ಫರ್ ತಗೊಂಡು ಇಲ್ಲಿಂದ ಹೋಗ್ಬೇಡಿ ಮೇಡಮ್ ಅಂತ ಎಲ್ಲ ಕೇಳ್ಕೊಂತಾ ಇರ್ತಾರೆ. ನೋಡಿ, ನಾನು ಅವತ್ತೇ ಹೇಳಿದ್ನಲ್ವಾ, ನನಗೆ ಪರ್ಸನಲ್ ಪ್ರಾಬ್ಲಮ್ ಇದೆ, ನಾನು ಟ್ರಾನ್ಸ್ಫರ್ ತಗೊಂಡು ಇಲ್ಲಿಂದ ಹೋಗ್ಲೇಬೇಕು, ಆದ್ರೂ ನೀವು ಬಂದು ಯಾಕೆ ಈ ತರ ಒತ್ತಾಯ ಮಾಡ್ತಾ ಇದ್ದೀರಾ ಅಂದಾಗ ಆಗ ಸ್ಟಾಫ್ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ಈ ತರ ಎಲ್ಲ ಹೇಳ್ಬೇಡಿ, ನಿಮ್ಮಂತ ಕ್ಲೀನ್ ಹ್ಯಾಂಡ್, ನಿಮ್ಮಂತ ಒಳ್ಳೆಯವರು ಈ ಜಿಲ್ಲೆಗೆ ಮತ್ತೆ ಈ ಕಚೇರಿಗೆ ಬೇಕೇ ಬೇಕು, ಅದರಲ್ಲೊಬ್ಬ ವ್ಯಕ್ತಿ, ನೋಡಿ ಮೇಡಮ್, ನೀವು ಟ್ರಾನ್ಸ್ಫರ್ ತಗೊಳ್ಳದೆ ಆದ್ರೆ ನಾವು ಮಿನಿಸ್ಟ್ರಿಗೆ ಅಪ್ಲಿಕೇಶನ್ ಹಾಕ್ತಿವಿ, ವೇಳೆ ನೀವು ಅದರಲ್ಲೂ ಸಹ ಮುಂದುವರೆದ್ರೆ ನಾವು ವಿಧಾನಸೌಧಕ್ಕೆ ಹೋಗಿ ಧರಣಿ ಕೂರ್ತೀವಿ. ಅವ್ರುಗಳು ಮಾತು ಕೇಳಿ ಗೌರಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಯಾಕೆ ಎಲ್ರು ಈ ತರ ಮಾತಾಡ್ತಾ ಇದ್ದೀರಾ, ನಿಮಗೆಲ್ಲ ಏನಾಗಿದೆ, ನನ್ ಪರ್ಸನಲ್ ಅಂತ ನಾನು ಹೇಳಿದ್ನಲ್ವಾ. ನೋಡಿ ಮೇಡಮ್, ಮುಂಚೆ ನಮ್ಗೆ ನೀವೇನು ಅನ್ನೋದು ಅರ್ಥ ಆಗಿರ್ಲಿಲ್ಲ, ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ, ನೀವು ಎಲ್ಲ ಒಂದೇ ಮನೆಯವ್ರ ತರ ಇದೀವಿ, ಈಗ ನಿಮ್ಮನ್ನ ಕಳ್ಸಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಇನ್ನೊಬ್ರು ಲೇಡಿ, ನಾವು ನಿಮ್ಮನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ಅನ್ಕೊಂಡಿದೀವಿ, ನಿಮ್ ಪರ್ಸನಲ್ ನ ನಾವು ಕೇಳ್ಬೇಕು ಕೇಳ್ಬಾರ್ದು ನಮಗೆ ಗೊತ್ತಿಲ್ಲ, ಕೇಳ್ತಾ ಇದೀನಿ, ಏನಾದ್ರೂ ತೊಂದರೆ ಇದ್ರೆ ಮಾತ್ರ ಹೇಳ್ಕೊಳ್ಳಿ ಮೇಡಮ್, ನಮ್ ಕೈಲಾದಷ್ಟು ಹೆಲ್ಪ್ ನಾವು ಮಾಡ್ತೀವಿ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ. ಗೌರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ. ನೋಡಿ ಮೇಡಮ್, ನಿಮ್ ಸಮಸ್ಯೆನ ನಮಗೆ ಬಗೆಹರ್ಸಕ್ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ ಬೆನ್ನಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಈಗ ನಾವ್ ಹೇಳ್ಬಿಟ್ಟು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸ್ತೀವಿ, ಬಿಟ್ಟು ನಮ್ಮ ಹತ್ರ ಹೇಳಿ ಮೇಡಮ್ ಅದೇನ್ ಪ್ರಾಬ್ಲಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತಾರೆ. ಆಗ ಗೌರಿ, ಮೇಡಮ್, ನಿನ್ ಬೆನ್ನಿಂದ ಇದೆಯಲ್ಲ ಆ ಶಕ್ತಿ, ನಿಮ್ಗೆ ಏನೇ ತೊಂದರೆ ಆಗೋದಕ್ಕಿಂತನೂ ಮುಂಚೆ ತಿಳ್ಕೊಂಡು ನಿಮ್ಮನ್ನ ಕಾಪಾಡ್ತಾರಲ್ಲ ಆ ಶಕ್ತಿ. ಸ್ಟಾಫ್ ಹೇಳ್ತಿರ್ಬೇಕಾದ್ರೆ, ಓ ಹೌದಲ್ವಾ, ಶಕ್ತಿ ಯಾವುದು ಅಂತ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, ಆ ವ್ಯಕ್ತಿ ಯಾರು ಅನ್ನೋದನ್ನ ನನಗೆ ತೋರಿಸಿ, ಆ ವ್ಯಕ್ತಿನ ತೋರಿಸಿದ್ರೆ ನಾನು ಟ್ರಾನ್ಸ್ಫರ್ ತಗೊಳ್ಳೋದಿಲ್ಲ, ನಾನು ಇಲ್ಲೇ ಉಳ್ಕೊಂತೀನಿ ಅಂತ ಗೌರಿ ಹೇಳ್ತಾಳೆ. ಎಲ್ಲರೂ ಆಶ್ಚರ್ಯದಿಂದ ಮೇಡಮ್ನೇ ನೋಡ್ತಾ ಇರ್ತಾರೆ. ಆಗ ಅಲ್ಲಿ ಅಟೆಂಡರ್ ಹೇಳ್ತಾ ಇರ್ತಾನೆ, ಅದು ಖಂಡಿತವಾಗ್ಲೂ ಸಾಧ್ಯವಿಲ್ಲ, ಅದು ಮೇಡಮ್, ಅವರು ನಿಮ್ ಬೆನ್ನಿಂದನೇ ಇರ್ತಾರೆ, ಆದ್ರೆ ನಿಮ್ ಕಣ್ಣಿಗೆ ಯಾವತ್ತೂ ಕಾಣಿಸೋದಿಲ್ಲ, ಗಾಳಿ ಹೇಗೆ ನಮ್ ಕಣ್ಣಿಗೆ ಕಾಣಿಸೋದಿಲ್ವೋ ಅದೇ ರೀತಿ ಅವರು ಸಹ ನಿಮ್ಗೇನೇ ತೊಂದರೆ ಬಂದ್ರು ನಿಮ್ಮನ್ನ ಕಾಪಾಡ್ತಾರೆ, ಯಾವುದೇ ಕಾರಣಕ್ಕೂ ನಾವು ನಿಮಗೆ ಅವ್ರನ್ನ ತೋರ್ಸಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ ಮೇಡಮ್, ಟ್ರಾನ್ಸ್ಫರ್ ತಗೋಬೇಡಿ ಅಂತ ಸ್ಟಾಫ್ ಎಲ್ಲ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತಾರೆ. ಸ್ಟಾಫ್ ಎಲ್ಲ ಮಂಡಿ ಊರಿ ಗೌರಿ ಹತ್ರ ಕೈ ಮುಗಿದು ಕೇಳ್ಕೊಂತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿ ಗೌರಿಗೆ ತುಂಬಾ ಬೇಜಾರಾಗುತ್ತೆ. ಸರಿ ಆಯ್ತು, ನಂಗೆ ಒಂದ್ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಗೌರಿ ಕೇಳ್ತಾಳೆ. ಮೇಡಮ್, ನೀವೇನೇ ಡಿಸಿಷನ್ ತಗೊಂಡ್ರು ಅದು ಪಾಸಿಟಿವ್ ಆಗಿರ್ಲಿ ಅಂತ ಸ್ಟಾಫ್ ಎಲ್ಲ ಕೇಳ್ಕೊಂತಾ ಇರ್ತಾರೆ. ಈ ಕಡೆ ಶಂಕರ ಏನ್ ಹೇಳ್ತಾ ಇದ್ದೀರಾ ಅಂತ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ, ಹೌದು, ದಿನ ನನಗೆ ಯಾರೊಬ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ,
ಆ ಹುಡುಗಿ ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ಳು ಗಂಗಾ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿ ಈ ಮದುವೆನ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡ್ಕೊಂತ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಮದುವೆ ಹುಡುಗ ಹೇಳ್ತಾನೆ. ಭೈರಾದೇವಿ ಬೇಕಂತ ನಾಟಕ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಹೇಳ್ತಾಳೆ, ಅಯ್ಯೋ ದೇವ್ರೆ ಯಾರು ಈ ತರ ಮಾಡ್ತಾ ಇದ್ದಾರೆ, ಬೇಕು ಬೇಕು ಅಂತ ನಮ್ ಗಂಗನ್ ಬಗ್ಗೆ ಈ ತರ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ ಗಂಗೆ ಅಷ್ಟೇ ಪವಿತ್ರವಾದವಳು, ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಬೇಡಿ ಅಂತ ಬಂದಿರೋ ಗಂಡಿನ ಕಡೆಯವ್ರ ಎದುರಿಗೆಲ್ಲ ನಾಟಕ ಮಾಡ್ತಾ ಇರ್ತಾಳೆ. ಇದರಿಂದ ನೀವು ಯಾವುದೇ ಕಾರಣಕ್ಕೂ ಮದುವೆನ ನಿಲ್ಲಿಸಬೇಡಿ, ನಮ್ ಗಂಗಾ ಒಂದ್ ಒಳ್ಳೆ ಮನೆ ಸೇರ್ತಾಳೆ ಅಂತ ನಾನು ತುಂಬಾ ದಿನದಿಂದ ಖುಷಿಯಾಗಿದ್ದೀನಿ, ದಯವಿಟ್ಟು ಅವಳಿಗೆ ಮೋಸ ಮಾಡಬೇಡಿ ಅಂತ ಭೈರಾದೇವಿ ಕೇಳ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅಂತ ಬೀಗರು ಸಮಾಧಾನ ಮಾಡ್ತಾ ಇರ್ತಾರೆ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಬೀಗ್ರೆ, ನನ್ನ ಮಗಳ ಮೇಲೆ ಈ ತರ ಎಲ್ಲ ಅಪವಾದ ಹೊರಿಸಿದ್ರೆ ನಾನು ಹೇಗೆ ಸಮಾಧಾನವಾಗಿರ್ಲಿ, ಗಂಗೆ ಅಷ್ಟೇ ಪವಿತ್ರವಾದವಳು. ಆಗ ಭೈರಾದೇವಿ ನಾಟಕ ಮಾಡ್ತಾ ಇದ್ರೆ ಆಗ ಮದುವೆ ಹುಡುಗ ಹೇಳ್ತಾನೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಯಾರು ಏನ್ ಬೇಕಾದ್ರೂ ಹೇಳಿ, ಯಾವತ್ತಿದ್ರು ಗಂಗಾನೇ ನನ್ನ ಮನೆ ಸೊಸೆ ಹೇಳ್ದಾಗ ಶಂಕರಂಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಭೈರಾದೇವಿಗೆ ಕೋಪನೂ ಬರುತ್ತೆ, ಬೇಜಾರು ಆಗುತ್ತೆ. ಬೀಗರು ಹೇಳ್ತಾ ಇರ್ತಾರೆ, ಏನಕ್ಕೆ ನಾವು ಬಂದ್ವಿ ಅಂದ್ರೆ ಯಾರ್ಯಾರು ಏನೇನೋ ಮಾತಾಡ್ತಾರೆ ಅಂತ ನೀವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ. ಆಗ ನಿಮ್ ಮಗಳು ನೋಡಿದಾಗ ದಿನನೇ ಹೇಳ್ಬಿಟ್ಟ, ಗಂಗಾನೇ ನನ್ನ ಪಾಲಿನ ದೇವತೆ ಅಂತ. ಗಂಗಾನೇ ಯಾವತ್ತಿದ್ರು ನಮ್ಮನೆ ಸೊಸೆ, ಒಳ್ಳೆ ಸಂಸ್ಕೃತಿ ಇರೋ ಹೆಣ್ಣು ನಮ್ಮನೆ ಸೊಸೆಯಾಗಿ ಬರೋದು ನಮ್ ಪುಣ್ಯ ಹೇಳ್ದಾಗ ಶಂಕರಂಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಬೀಗರು ಹೇಳ್ತಾ ಇರ್ತಾರೆ, ಹೆಚ್ಚು ಪರೀಕ್ಷೆಗೆ ಒಳಗಾಗೋದು ಹೆಣ್ಣು ತಾನೇ, ಗಂಗಾ ನಮ್ಗೆ ತುಂಬಾನೇ ಇಷ್ಟ ಆಗಿದ್ದಾಳೆ, ನೀವು ತಲೆ ಕೆಡ್ಸ್ಕೋಬೇಡಿ, ಯಾರೇನೇ ಹೇಳಿದ್ರು ನಾವು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅಂತ ಬೀಗರು ಹೇಳ್ತಾ ಇರ್ತಾರೆ. ಹೇಳಿದ ಮಾತನ್ನ ನಮ್ ಗಂಗಾ ಕೇಳಿಸ್ಕೊಂಡಿದ್ರೆ ತುಂಬಾನೇ ಖುಷಿ ಪಡ್ತಾ ಇದ್ಲು ಅಂತ ಶಂಕರ ಹೇಳ್ತಾನೆ. ಶಂಕರ ಗಂಗಾ ಗಂಗಾ ಅಂತ ಕೂಗಿದಾಗ ಬಂದೆ ಶಂಕರ ಅವರೇ ಅಂತ ಗಂಗಾ ಬರ್ತಾಳೆ. ಅತ್ತೆ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಾಳೆ. ಇದಾಗ್ಲಿ ನಿನಗೆ ಯಾರೇನೇ ಅಂದ್ರು ನೀನ್ ತಲೆ ಕೆಡ್ಸ್ಕೋಬೇಡ, ನೀನೇ ನಮ್ಮನೆ ಸೊಸೆ. ಗಂಗಾ ಕೋಪ ಬರುತ್ತೆ, ಆದ್ರೂ ಅವ್ರ ಮುಂದೆ ತೋರಿಸ್ತೆ ನಗ್ತಾ ಇರ್ತಾಳೆ. ಈಗ ನಾವಿನ್ ಬರ್ತೀವಿ, ನೆಕ್ಸ್ಟ್ ವೀಕ್ ನಿಶ್ಚಿತಾರ್ಥ ಇದೆಯಲ್ಲ ಅವಾಗ ನಾವು ಮೀಟ್ ಮಾಡೋಣ, ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ಬೀಗರು ಹೋಗ್ತಾ ಇರ್ಬೇಕಾದ್ರೆ ಮದ್ವೆ ಹುಡುಗ ನಾನು ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ, ನೀವು ಹೋಗಿ ಅಂತ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳಿ ಗಂಗಾ ಹುಡುಗನ ಜೊತೆ ಮಾತಾಡೋದಕ್ಕೆ ಹೊರಗಡೆ ಹೋಗ್ತಾ ಇರ್ತಾಳೆ. ಈ ಕಡೆ ಗೌರಿ ಮನೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನನ್ ಬೆನ್ನಿಂದಿರೋ ಶಕ್ತಿ ಯಾರು ಅಂತ ಇಡೀ ಸ್ಟಾಫ್ಗೆ ಗೊತ್ತು, ಮಾತ್ರ ಗೊತ್ತಿಲ್ಲ, ಯಾಕೆ ಅವ್ರು ಯಾರು ನನಗೆ ಹೇಳ್ತಾ ಇಲ್ವಲ್ಲ, ಆ ವ್ಯಕ್ತಿ ಯಾರು ಅಂತ ನಾನು ನೋಡಿದ್ರೆ ನಂಗೂ ತುಂಬಾ ಖುಷಿ ಆಗೋದು. ಬೆನ್ನ ಹಿಂದೆ ನಿಂತ್ಕೊಂಡು ನನ್ನ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ, ಅವರು ನನ್ಗೆ ಒಳ್ಳೇದಾಗೋದನ್ನ ನಾನು ಏಳ್ಗೆನ ಬಯಸ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ನನ್ ಕಣ್ಣಾರೆ ನೋಡ್ಬೇಕಾಗಿತ್ತು. ಯಾರು ಅಂತ ಗೊತ್ತಾಗಿದ್ರೆ ನಾನು ಇಲ್ಲೇ ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ದೆ. ಇನ್ ಕಾಲದಲ್ಲಿ 10 ರೂಪಾಯಿ ಕೊಟ್ಟು 100 ರೂಪಾಯಿ ಸಹಾಯ ತಗೊಂತಾರೆ, ಇನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರು ಯಾರು ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ರಿ ಮಾತನ್ನೆಲ್ಲ ಕೇಳಿಸ್ಕೊಂಡು ವಿಜಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಅವರು ನನ್ ಕಣ್ಮುಂದೆ ಒಂದೇ ಒಂದ್ಸಾರಿ ಬರ್ಬಾರ್ದ ಅಂತ ಗೌರಿ ಅನ್ಕೊಂತಾ ಇರ್ತಾಳೆ. ವಿಜಿ ಹೇಳ್ತಾಳೆ, ದೇವ್ರು ಎಲ್ಲಾರ ಕಣ್ಣಿಗೂ ಕಾಣಿಸಲ್ಲ, ನಮ್ ಕಣ್ಣಿಗೆ ಕಾಣಿಸ್ತೆ ದೇವ್ರು ಹೇಗ್ ಒಳ್ಳೇದ್ ಮಾಡ್ತಾನೋ ಹಾಗೆ ಇವರು ಒಳ್ಳೇದ್ ಮಾಡ್ತಾರೆ ಅಂತ ಈ ವಿಜಿ ಹೇಳ್ತಾ ಇರ್ತಾಳೆ. ದೇವ್ರು ಹೇಗ್ ನಮ್ ಬೆನ್ನಿಂದ ಇರ್ತಾರೋ ಇವರು ಹಾಗೆ ನಿನ್ ಬೆನ್ನಿಂದ ಇರ್ತಾರೆ, ನಂಬಿಕೆ ಇಟ್ಕೋ, ಒಂದಲ್ಲ ಒಂದಿನ ಅವ್ರು ನಿನ್ ನೋಡ್ತೀಯಾ, ಕಣ್ಮುಂದೆ ಅವ್ರು ಬಂದೇ ಬರ್ತಾರೆ, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ವಿಜಿ ಹೇಳ್ತಾಳೆ. ಗೌರಿ ವಿಜಿ ಮುಖನೇ ನೋಡ್ತಾ ಇರ್ತಾಳೆ. ಸರಿ ಅಕ್ಕ, ಕಾಯ್ತೀನಿ, ನಾನು ಅವ್ರಿಗೋಸ್ಕರ ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ. ವಿಪರ್ಯಾಸ ಅಂದ್ರೆ ಕಟ್ಕೊಂಡಿರೋ ಗಂಡನೇ ನನ್ನ ದೂರ ಮಾಡ್ದ, ಯಾವುದೇ ಕಷ್ಟಕ್ಕೂ ನನ್ ಗಂಡ ನನ್ನ ಸಹಾಯಕ್ಕೆ ಬರಲ್ಲ, ಮುಂದೆ ನನಗೆ ಅವಮಾನ ಮಾಡ್ತಾನೆ, ಆದ್ರೆ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ವಿಜಿ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ, ನಿನ್ ಗಂಡನ ಕಾಲಿಗೆ ಹೋಗಿ ನೀನ್ ಬೀಳೋದು ಆದಷ್ಟು ಹತ್ರದಲ್ಲೇ ಇದೆ, ನೀನ್ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ವಿಜಯ್ ಅನ್ಕೊಂತಾಳೆ. ಕಡೆ ಶಂಕರಂಗೆ ಕೋಳಿ ಚುರುಮರಿ ಏನ್ ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ ಸರ್ ಆಗಿ ಅವ್ರ ಮನೆಗೆ ಹೋಗೋದು, ನಮ್ ಜೊತೆ ಇನ್ನಿಬ್ರನ್ನ ಕರ್ಕೊಂಡು ಅಫಿಷಿಯಲ್ ಆಗಿ ಅವ್ರ ಮನೆಗೆ ಹೋಗೋಣ ಐಡಿಯಾ ಹೇಳ್ಕೊಡ್ತಾ ಇರ್ತಾನೆ. ಮತ್ತೆ ಶಂಕರ ಹೇಳ್ತಾನೆ, ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ. ಅದು ಟ್ವಿಸ್ಟ್ ಅಂತ ಕೋಳಿ ಮತ್ತೆ ಚುರುಮರಿ ತುಂಬಾ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ. ದಿನ ನಾವು ಅವಳಿಂದ ಹೋಗ್ತಾ ಇದ್ವಿ, ಅವಳೇ ನಮ್ಮ ಹಿಂದೆ ಬರ್ಬೇಕು, ನನ್ನ ನಿಮ್ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸ್ಕೊಳ್ಳಿ ಅಂತ ಅವಳೇ ನಮ್ಮ ಹಿಂದೆ ಬರ್ಬೇಕು, ಪ್ಲಾನ್ ಮಾಡಿದೀನಿ ಅಂತ ಪ್ಲಾನ್ ನ ಹೇಳ್ತಾ ಇರ್ತಾನೆ. ಪ್ಲಾನ್ ತುಂಬಾ ಚೆನ್ನಾಗಿದೆ ಅಂತ ಕೋಳಿ ಮತ್ತೆ ಚುರುಮರಿ ಹೇಳ್ತಾ ಇರ್ತಾರೆ. ಚುರುಮರಿ ಹೇಳ್ತಾನೆ, ಅಣ್ಣ ಓಂ ಫಿಲಂ ಅಲ್ಲಿ ಶಿವರಾಜ್ ಕುಮಾರ್ ಸರ್ ಪ್ರೇಮನ್ನ ಆಟಾಡ್ಸ್ಕೊಂಡು ಕೊಡ್ತಾರಲ್ಲ ಆ ತರ ನೀನು ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಕಂಡ್ಲಾ ಇದ್ರ ಜೊತೆಗೆ ಡ್ಯಾನ್ಸ್ ಆಪರೇಷನ್ ಗಂಗನ್ ಮದ್ವೆ ತಯಾರಿನೂ ಮಾಡ್ಕೋಬೇಕು ಅಂತ ಹೇಳಿದಾಗ ಓಕೆ ಅಣ್ಣ ಎಲ್ಲರೂ ಹೇಳ್ತಾ ಇರ್ತಾರೆ. ಭೂವಿ ಟಿವಿಗೆ ಪೆನ್ ಡ್ರೈವ್ ಆಗ್ತಾ ಇರ್ತಾಳೆ. ಬೇಗ ಹಾಕು ಆಯ್ತೀನಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಜಿ ಅದು ಪೆನ್ ಡ್ರೈವ್ ಹಾಳಾಗುತ್ತೆ ಮಾಡ್ತೀನಿ ಅಂತ ಹೇಳಿ ಮಾಡ್ಬಿಟ್ಟು ಬರ್ತಾಳೆ. ಇನ್ನೇನು ಅವಳು ತಿಂಡಿ ತಿನ್ನಕ್ ಬರ್ತಾಳೆ. ಇವಾಗ ಇದು ಪ್ಲೇ ಆಗ್ಬೇಕು, ನಾನು ರಿಮೋಟ್ ನ ಕೈಲಿ ಹಿಡ್ಕೊಂತೀನಿ ಅಂತ ಹೇಳಿ ಭೂವಿ ಮತ್ತೆ ವಿಜಿ ಏನೋ ಪ್ಲಾನ್ ಮಾಡಿರ್ತಾರೆ. ಆಗ ಗೌರಿ ಬಂದು ಅಕ್ಕ ತಿಂಡಿ ರೆಡಿನ ಅಂತ ಕೇಳಿದಾಗ ಹ್ಞೂ ಅಂತ ವಿಜಿ ಹೇಳ್ತಾಳೆ. ನಡಿಯಕ್ಕ ತಿಂಡಿ ತಿನ್ನೋಣ ಅಂದಾಗ ನೀನ್ ಇಲ್ಲೇ ಇರು ಗೌರಿ, ನಾನು ತಿಂಡಿ ತಗೊಂಡ್ ಬರ್ತೀನಿ ಅಂತ ಹೇಳಿ ತಿಂಡಿನ ತಗೊಂಡ್ ಬಂದು ಗೌರಿಗೆ ಕೊಡ್ತಾಳೆ. ಭುವಿ ಅಮ್ಮ ನನ್ಗೂ ತಿಂಡಿ ತಿನ್ಸಮ್ಮ ಅಂತ ಹೇಳ್ತಾಳೆ. ಊಟ ನಿನ್ಗೂ ತಿನ್ನಿಸ್ತೀನಿ ನಾನು ತಿಂತೀನಿ ಅಂತ ಇಬ್ರು ತಿಂತಾ ಇರ್ಬೇಕಾದ್ರೆ ಬೇಕು ಅಂತ ರಿಮೋಟ್ ಆನ್ ಮಾಡ್ತಾಳೆ. ಟಿವಿಲಿ ಬರ್ತಾ ಇರುತ್ತೆ ನೋಡಿ, ಇವರು ಒಬ್ಬ ದೊಡ್ಡ ಡ್ಯಾನ್ಸ್ ಮಾಸ್ಟರ್, ಚಿಕ್ಕ ಪ್ರಶಸ್ತಿಯಿಂದ ಹಿಡಿದು ದೊಡ್ಡ ಪ್ರಶಸ್ತಿ ಎಲ್ಲ ತಗೊಂಡಿದ್ದಾರೆ. ಯಾರಾದ್ರೂ ಇವ್ರ ಹತ್ರ ಡ್ಯಾನ್ಸ್ ಕಲಿಬೇಕು ಅಂದ್ರೆ ಇವಾಗ್ಲೇ ನೋಂದಾಯಿಸ್ಕೊಳ್ಳಿ. ಜನಕ್ಕೆ ಇವರು ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ, ಇವರು ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಬರ್ತಾ ಇರೋದೆಲ್ಲ ನಿಜ ಅಂತ ಅನ್ಕೊಂಡು ಗೌರಿ ಖುಷಿ ಪಡ್ತಾಳೆ. ಹೆಚ್ಚಿನ ಮಾಹಿತಿಗಾಗಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾರೆ. ಆಗ ಭುವಿ ಹೇಳ್ತಾಳೆ, ಅಮ್ಮ ನೀನ್ ಹೆಂಗು ಡ್ಯಾನ್ಸ್ ಕಲಿಬೇಕು ಅಂತ ಹೇಳ್ತಾ ಇದ್ದಲ್ಲ, ಇದು ಒಳ್ಳೆ ಚಾನ್ಸ್ ಅಮ್ಮ ಮಾಡಮ್ಮ ಅಂತ ಹೇಳ್ತಾಳೆ. ವಿಜಯ್ ಹೇಳ್ತಾಳೆ, ಅಯ್ಯೋ ಬೇಡ ಅದೇನೋ ಮೈಕು ಸೌಂಡ್ ಅಂತೆ, ಹೆಸರು ಕೇಳಕ್ಕೆ ಈ ತರ ಇದೆಯಪ್ಪ.
ಇನ್ನು ಅವ್ನ ಇನ್ಸ್ಟಿಟ್ಯೂಟ್ ಯಾವ ಥರ ಇದೆಯೋ ಬೇಡ ಇದು ಅಂತ ಹೇಳ್ತಾ ಇರ್ತಾಳೆ. ಗೌರಿ ಹೇಳ್ತಾಳೆ, ಅಕ್ಕ ನನಗೆ ಡ್ಯಾನ್ಸ್ ಕಲಿಯೋಕೆ ತುಂಬಾ ಇಂಟ್ರೆಸ್ಟ್ ಇದೆ. ಬೇಡ ಬೇಡ, ನೀನು ಇಂಥವ್ರ ಜೊತೆ ಎಲ್ಲ ಕಲಿಬೇಡ. ಹೆಂಗೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಅವ್ರು ನೋಡಿ ಎಂಜಾಯ್ ಮಾಡು. ಇನ್ನು ಡಿ ಸಿ ಗೌರಿ ಆಗಿದ್ರೇನೆ ಚಂದ. ಆಗ ಗೌರಿಗೆ ಏನು ಮಾತಾಡೋಕ್ಕಾಗದೆ ಮುಜುಗರ ಪಟ್ಕೊಂಡು, ಸರಿ ಅಕ್ಕ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಗೌರಿ ಟೈಮ್ ಆಯ್ತು, ನೀನು ಡ್ಯೂಟಿಗೆ ಹೊರಟು ಅಂದಾಗ, ಸರಿ ಅಕ್ಕ ಭೂವಿಗೆ ತಿಂಡಿ ತಿನ್ಸಿ ಅಂತ ಹೇಳಿ ತಿಂಡಿ ಪ್ಲೇಟ್ ಕೊಟ್ಟು ಗೌರಿ ಹೋಗ್ತಾ ಇರ್ತಾಳೆ. ಗೌರಿ ಹೋದ್ಮೇಲೆ ಭೂವಿ ಮತ್ತೆ ವಿಜಿ ಮಾತಾಡ್ತಾ ಇರ್ತಾರೆ. ಹೇಗೋ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು. ಈಗ ಹೇಗಿದ್ರೆ ನಿಮ್ಮ ಅಮ್ಮನಿಗೆ ಜಲಸ್ ಬಂದಿರುತ್ತೆ, ಡ್ಯಾನ್ಸ್ ಕಲಿಬೇಕು ಅಂತ. ಬಡಿಯಾಗಾದ್ರೆ ವಿಜಲ್ ಅಂತ ಇಬ್ರು ಖುಷಿಯಿಂದ ವಿಜಲ್ ಹೊಡಿತಾ ಇರ್ತಾರೆ. ಇಬ್ರು ಸೇರಿ ಶಂಕರನ್ಗೆ ಫೋನ್ ಮಾಡ್ಬಿಟ್ಟು ನಡೆದಿರೋ ವಿಷಯ ಎಲ್ಲ ಹೇಳ್ತಾ ಇರ್ತಾರೆ. ವಿಜಿ ಹೇಳ್ತಾಳೆ, ಅವಳಿಗೀಗ ಜಲಸ್ ಬಂದಿದೆ, ಡ್ಯಾನ್ಸ್ ಕಲಿಲೇಬೇಕು ಅಂತ. ಈಗ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಮನ್ಸು ಮಾಡಿದಾಳೆ. ನನಗೆ ಸೇರ್ಕೊ ಅಂದ್ರೆ ಅವ್ಳು ಸೇರ್ಕೊಂತ ಇರ್ಲಿಲ್ಲ. ನಾನು ಬೇಡ ಅಂತ ಹೇಳಿದೀನಲ್ವಾ. ಇವಾಗ್ಲೂ ಆ ನಂಬರ್ಗೆ ಕಾಲ್ ಮಾಡ್ತಾಳೆ. ಹೇಳ್ತಿರ್ಬೇಕಾದ್ರೆ, ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು, ಮಾಡ್ಲಿ ಇನ್ಮೇಲೆ ಗೊತ್ತಾಗುತ್ತೆ, ಇನ್ನನ್ನದು ಡಿ ಸಿ ಮೇಡಮ್ಗೆ ತೋರಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಏನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಳ್ಳೋಕೆ ಗಂಗಾ ಅಲ್ಲಿಂದ ಬರ್ತಾ ಇರ್ತಾಳೆ. ಇನ್ನೇನ್ ಗಂಗಾ ಶಂಕರನ ಹತ್ರ ಬರ್ಬೇಕು. ಹೀಗೆ ಸುನಂದ ಬಂದು ಹಿಂದೆ ನಿಂತ್ಕೊಂತಾಳೆ. ಆ ಡಿ ಸಿ ಮೇಡಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಶಂಕರ ಅನ್ಕೊಂಡು ಹೇಳಿ ಹಿಂತಿರುಗಿ ನೋಡ್ಬೇಕಾದ್ರೆ, ಹಿಂದೆ ಸುನಂದ ಇರೋದು ನೋಡ್ಬಿಟ್ಟು, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಏನದ್ಕೆವಾ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಸುನಂದ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.